ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ TU ವ್ಲಾಗ್ಸ್. ಆಚೆ ಕಡೆ ಸೌಂಡ್ ಆಗ್ತಾ ಇದೆ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ್ರಿ. ಕಂಟೆಂಟ್ ಬಗ್ಗೆ ಫೋಕಸ್ ಮಾಡಿ. ಇವತ್ತಿನ ಕಂಟೆಂಟ್ ಏನಾದರೂ ಗೊತ್ತಾ 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 ಗೊತ್ತಿಲ್ಲ, ಆದರೂ ಏನಾದರೂ ಮಾಡಬೇಕು, ಏನಾದರೂ ಕೊಡಬೇಕು. ಸೀರಿಯಸ್ ಆಗಿ ವಿಡಿಯೋ ಮಾಡೋಣ. ಕೊಡೋಣ 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 ಯೋಚನೆ ಮಾಡಬೇಕು, ಮಾಡೋಣ, ಯೋಚನೆ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಬಂದು ₹1 ಖರ್ಚಿಲ್ದಿರ, ಏನು ಹೇಳಿ, ಒಂದೇ ₹1 ಖರ್ಚಿಲ್ದಿರ ಸೀರಿಯಸ್ ಆಗಿ ವಿಡಿಯೋ ಮಾಡೋಣ. ಮುಖಾನ ಯಾವ ಥರ ಅಂದವಾಗಿಟ್ಟುಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ, ನೋಡ್ತೀನಿ. ನನ್ನೊಂದು ಸ್ವಲ್ಪ ಆಯಿಲ್ ಸ್ಕಿನ್ ಇದೆ, ಸೀರಿಯಸ್ ಆಗಿ ವಿಡಿಯೋ ಮಾಡೋಣ. ಸೊ ಮತ್ತು ನಾನು ಏನು ಹಾಕಲ್ಲ ಮುಖಕ್ಕೆ, ಫೇಸ್ಗೆ ಏನು ಹಾಕಲ್ಲ, ನ್ಯಾಚುರಲ್ ಫೇಸ್. ಗೊತ್ತಾಯ್ತಾ 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 ಸೀರಿಯಸ್ ಆಗಿ ವಿಡಿಯೋ ಮಾಡೋಣ. ಓಕೆ ಓಕೆ ನನ್ನ ಫೇಸ್ ಬಂದುಬಿಟ್ಟು ಫುಲ್ಲು ಆಯಿಲ್ ಫೇಸು. ಮತ್ತು ನಾನೇನು ಹಾಕಲ್ಲ ಫೇಸ್ ಅಂತ, ಏನು ಪೌಡ್ರ್ ಆಗಲಿ, ಇಲ್ಲಾಂದರೆ ಫೇಸ್ ವಾಶು, ಫೇಸ್ ಕ್ರೀಮು ಅವೆಲ್ಲ ಏನೂ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಒಂದೇ, ಅದು ಗಂಧ. ಅದು ಆರ್ಟಿಫಿಷಿಯಲ್ ಗಂಧ ಅಲ್ಲ, ಆರ್ಗ್ಯಾನಿಕ್ ಗಂಧ. ಸೊ ಆ ಗಂಧನ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೀರಿಯಸ್ ಆಗಿ ವಿಡಿಯೋ ಮಾಡೋಣ. ಯಾರ್ಯಾರು ಏನೇನೋ ಟ್ರೈ ಮಾಡ್ತಾರೆ, ಬಿಗ್ ಬಾಸ್ ಹೋಗಲಿಕ್ಕೆ, ಮದುವೆ ಹೋಗಲಿಕ್ಕೆ, ಅದು ಇದು ಅವೆಲ್ಲ ಏನೂ ಮಾಡೋಷ್ಟಿಲ್ಲ. ಅಲ್ಲೇ ನ್ಯಾಚುರಲ್ ಪ್ರೋಸೆಸ್ಸು. ನ್ಯಾಚುರಲ್ ಮಾಡಿದ್ರೇ ಹೋಗೋದು, ಇಲ್ಲಾಂದರೆ ಹೋಗಲ್ಲ. ಸೊ ನೀವೇನೇನೋ ಪ್ರಯತ್ನ ಮಾಡ್ತಾಯಿದ್ದೆ ಅದೆಲ್ಲ ಶುದ್ಧ ವೇಸ್ಟು. ಅದರಿಂದ ಏನು ಹೋಗೋದು ಇಲ್ಲ, ಏನೂ ಆಗೋದಿಲ್ಲ. ಆಗೋದು ಒಂದೇ, ಅದು ಇದರಲ್ಲಿ. ಇದು ಒಂದು ಕಲ್ಲು, ಇದು ಒಂದು ಗಂಧದ ಕಡ್ಡಿ. ಗಂಧದ ಕಡ್ಡಿ ಅನ್ನೋದಕ್ಕಿಂತ ಗಂಧದ ಮರ. ಸೊ ಇದನ್ನು ಮತ್ತು ಇದನ್ನು ಎರಡು ಸೇರಿಸಿದ್ರೆ ಗಂಧ. ಇದನ್ನು ಮತ್ತು ಇದನ್ನು ಸೇರಿಸಿದ್ರೆ 2 ಗಂಧ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಅದು ಗಂಧದ್ದು ಕಲ್ಲು ಮತ್ತು ಗಂಧದ್ದು ಚಕ್ಕೆ ಗೊತ್ತೇ ಇರೋಲ್ಲ. ಸೊ ಎಲ್ಲರೂ ಕೆಮಿಕಲ್ಲು ಅದು ಇದು ಎಲ್ಲ ಯೂಸ್ ಮಾಡಿ ಮುಖ ಎಲ್ಲ ಹೊರಟೋಗಿರ್ತದೆ. ಮುಖದಲ್ಲಿ ಏನೂ ಇರೋಲ್ಲ, ಮೇಕಪ್ ಒಂದು ಇರ್ತದೆ ಅಷ್ಟೇ. ಆ ಮೇಕಪ್ ಹೋದ್ರೂ ಮುಖ ಎಲ್ಲ ಫುಲ್ಲು ಚಿತಾಲ್ ಪತಾಲ್ ನೋಡಿದ್ದೀವಿ ನಾವು ಬೇಜಾನ್ ಸತಿ. ಸೊ ಹಾಗಾಗಿ ನೋಡೋಣ, ಇವಾಗ ಒಂದು ಸತಿ ಟ್ರೈ ಮಾಡ್ತೀನಿ. ಏನು ಯಾವಾಗೂ ಯೂಸ್ ಮಾಡ್ತೀನಿ ನಾನು. ಸೊ ನಿಮ್ಗೊಂದ್ಸರಿ ತೋರಿಸ್ಬೇಕು ಅಂತ 2ನೇ ವೀಡಿಯೋದಲ್ಲಿ, ಅದು ನಂದು 2ನೇ ವೀಡಿಯೋ, ತೋರಿಸ್ಬೇಕು ಅಂತಿತ್ತು, ತೋರ್ಸೋಣ ಅಂತ ಬಂದೆ. ಇದು ಗಂಧದ ಕಲ್ಲು, ಇದು ಗಂಧದ ಚಕ್ಕೆ. ಸೊ ಇದಕ್ಕೆ ನೀರು ಹಾಕಬೇಕು, ತುತ್ತು ಹಾಕಬೇಕು, ಅದನ್ನೆತ್ತಿ ಹಾಕಿಬಿಟ್ಟು ಚಕ್ಕೆ ಎತ್ಕೊಳ್ಳಿ. ಫುಲ್ಲು ಸ್ಪೀಡಾಗಿ ಹರೀರಿ. ಒಂದು 5 ನಿಮಿಷ ಹರಿಬೇಕು ನೀವು. 5 ನಿಮಿಷ ಅರ್ದು ಒಂದು ಲೆವೆಲ್ಗೆ ಬತ್ತೈತೆ. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಯಾವುದು ಪೋಸ್ಟ್ ಹಾಕಿಲ್ಲ, ಯಾವುದೋ ವೀಡಿಯೋನೂ ಹಾಕಿಲ್ಲ, ಯಾರಿಗೂ ಶೇರು ಮಾಡಿಲ್ಲ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದುವರೆಗೂ ಒಬ್ರಿಗೂ ಹೇಳೋದು ಇಲ್ಲ. ಸೊ ಅದೇನಾದರೂ ಹೋಗಬೇಕು ಅಂತಿದ್ರೆ ಹೋಗುತ್ತೆ ವಿಡಿಯೋ, ಹೋಗಬಾರ್ದು ಅಂತಿದ್ರೆ ಹೋಗಲ್ಲ ಅಷ್ಟೇ. ನಮ್ಮ ಪ್ರಯತ್ನ ಮಾಡೋದು ಅಷ್ಟೇ, ಕಳ್ಕೊಳ್ಳೋದು ಏನಿರಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನೀವು ಯಾರಾದರೂ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಮಾಡಿಬಿಡಿ. ಸೊ ಅದು ಏನರಲ್ಲಾದರೂ ಚೇಂಜಸ್ ಇರಲಿ, ಅದರದ್ದು ಏನು ತಲೆ ಕೆಡ್ಸ್ಕೊಂಬೇಡಿ. ಅದು ಆಗಬೇಕು ಅಂತಿದ್ರೆ ಹಾಗೇ ಆಗುತ್ತೆ, ಆಗಬಾರ್ದು ಅಂತಿದ್ರೆ ಆಗಲ್ಲ. ಸೊ ನಮ್ಮದು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇಲ್ಲಿ ಅಂತ, ಓಕೆನಾ? ಇದೊಂಥರ ಮೋಟಿವೇಶನ್ ಕೊಡಿ. ಚೆನ್ನಾಗಿ ಇಡಬೇಕು ಹಿಂಗೆ.
ಎಷ್ಟು ಈ ಥರ ಗಂಧ ಎತ್ಕೊಳ್ಳಿ ಒಂದೊಂದೇ ಸ್ವಲ್ಪನೇ. ಇಲ್ಲಿ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಚ್ಕೊಳೋಕೆ ಸ್ಟಾರ್ಟ್ ಮಾಡಿ. ಹಚ್ಕೊಳ್ಳೋದಂದ್ರೆ ಮೀನ್ಸ್ ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ತಣ್ಣಗೆ ಆಗ್ತಾಯಿದೆ ಗೊತ್ತಾ, ಮುಖ ಎಲ್ಲ ತಣ್ಣಗೆ ಆಗ್ತಾಯಿದೆ. ನೀವೊಂದ್ಸರಿ ಟ್ರೈ ಮಾಡಿ ಮನೇಲಿ. ಸೊ ಗಾಯ್ಸ್, ಎಲ್ಲ ಮುಗೀತು. ಹೆಂಗಿದೆ ಫೇಸು? ಚೆನ್ನಾಗಿದೆಯಾ? ಚೆನ್ನಾಗೇ ಇರುತ್ತೆ. ಸೊ ಇದು ಒಂದು 10 ನಿಮಿಷ. ಸೊ ಇದೆಲ್ಲ ಹೋಗುತ್ತೆ. ಸೊ ಇದು ಏನು ಬ್ರೌನ್ ಕಲರ್ ಇದೆಯಲ್ಲ, ಇದು ಡಾರ್ಕ್ ಬ್ರೌನ್ ಇರೋದು ವೈಟ್ ಬ್ರೌನ್ ಆಗುತ್ತೆ. ಮೀನ್ಸ್ ವೈಟ್ ಲೈಟ್ ಬ್ರೌನು ಇಲ್ಲ ವೈಟ್ ಬ್ರೌನು. ಸೊ ಇದೆಲ್ಲ ಹೋಗಿ ಪೂರ್ತಿ ಕಂಪ್ಲೀಟಾಗಿ ಹಾರ್ಕೊಳ್ಳಿ. 10 ನಿಮಿಷ ಆದಮೇಲೆ ನೀಟಾಗಿ ಮುಖ ತಗೊಳ್ರಿ, ಜಿಡ್ಡೆಲ್ಲ ಹೋಗುತ್ತೆ. ಫಿನಿಶ್ ವಿತೌಟ್ ಎನಿ ₹1 ಇನ್ವೆಸ್ಟ್ಮೆಂಟ್. ಬ್ಯೂಟಿ ಟಿಪ್ಸು. ಸೊ ಕಟಿಂಗ್ ಶಾಪು, ಸಲೂನಲ್ಲಿ ಮತ್ತು ಬ್ಯೂಟಿ ಪಾರ್ಲರಲ್ಲಿ ಹೆಂಗೆ ಮಲ್ಕೊತಿರೋ ಹಂಗೆ ಮನೇಲಿ ಒಂದು 10 ನಿಮಿಷ ಮಲ್ಕೊಳ್ರಿ, ಹಾರ್ಕೊಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟು ಇವರು ಹಿಂಗೆ 5 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. ಒಂಥರ ಸ್ಕಿನ್ನು ಮೆತ್ಕೊಂಡಿರೋ ಥರ, ಒಂಥರ ಎಳೆದ್ರೂ ಬರೋಲ್ಲ, ರಬ್ಬರ್. ಸೊ ಆ ಥರ ಆಗುತ್ತೆ, ನೋಡ್ಕೊಳ್ಳಿ. ಈ ಥರ ಹಾಕ್ಕೊಂಡು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ. ಇದೇ ಥರ 45 ದಿನ ಕರೆಕ್ಟಾಗಿ ಹಚ್ಕೊಂಡ್ರೆ ಮುಖ ಒಂದು ಸ್ವಲ್ಪ ಗ್ಲೋ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರ್ತೀರ. ಸೊ ಯಾವುದನ್ನು ಯೂಸ್ ಮಾಡಬಹುದು, ನ್ಯಾಚುರಲ್ ಆರ್ಗ್ಯಾನಿಕ್ ಗಂಧನ ಯೂಸ್ ಮಾಡಿ. ಇದು ಆರ್ಗ್ಯಾನಿಕ್, ಹೋಮ್ ಮೇಡ್ ಆ್ಯಂಡ್ ಹ್ಯಾಂಡ್ಮೇಡ್. ಓಕೆ. ಸೊ ಇದೆಲ್ಲ ಆದಮೇಲೆ ಮುಖ ತೊಳೆದೆ. ಸೊ ವಾಶ್ ಬೇಷನಲ್ಲಿ ತೊಳೆಯೋಣ ಅಂದ್ಕೊಂಡು ನಮ್ಮ ಮನೇಲಿ ವಾಶ್ ಬೇಷನ್, ಅದಕ್ಕೆ ಬಚ್ಚಲ್ ಮನೇಲಿ ತೊಳಿತಾ ಇದ್ದೀನಿ. ಸೊ ಯಾರು ತಪ್ಪು ತಿಳ್ಕೊಬೇಡ್ರಿ. ಸೊ ನೀಟಾಗಿ ಮುಖ ತೊಳೆದಿದ್ದಾದಮೇಲೆ ಮುಖ ಒಂದು ರೇಂಜಿಗೆ ಬರುತ್ತೆ ಅಂದ್ಕೊಳ್ಳಿ. ನೋಡಿ, ಸರ್ರೇ ಬಂದಿದ್ದೆ. ಆಮೇಲೆ ಗ್ಲೋ ಚೆನ್ನಾಗಾಗುತ್ತೆ, ಮುಖ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮುಖ ತೊಳೆದಿದ್ದಾದಮೇಲೆ ಆ್ಯಸ್ ಯೂಶುವಲ್ ಬಟ್ಟೆಯಲ್ಲಿ ಟವಲಲ್ಲಿ ಮುಖ ಒರೆಸ್ಕೊಳ್ಳಿ. ಅಷ್ಟೇ, ಮುಗಿತ್ತು. ಸೆಲ್ಕದಮ್ ನಾಟಕ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದೇ ಥರ ಹೊಸ ಕಂಟೆಂಟನ್ನು ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭೋದಯ. ವಂದೇ ಮಾತರಂ. ಜೈ ಹಿಂದ್. ಗುರು ಬಂದೆ ತಡಿ.